ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಿಯೇ ನಮಃ. ಮಾತೃದೇವೋ ಭವ. ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಗೈಡ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವತಿಯಿಂದ ನಮಸ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಮತ್ತೊಂದು ಇಲ್ಲಿ ನಿಮಗೆ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ, ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ. ಕಾರಣ, ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು, ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು, ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ. ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು, ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ. ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು, ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು. ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ, ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ. ಮೊದಲನೆಯದ್ದಾಗಿ ಸೂರ್ಯದೇವ ಪೃಥ್ವಿತತ್ವದ ವೃಷಭ ರಾಶಿಯಿಂದ ಜೂನ್ 15ನೇ ತಾರೀಕು ವಾಯುತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಕುಜ 7ನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿ ತತ್ವದ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ. ಇನ್ನು ಬುಧನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಮತ್ತು ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ. ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನೂ 1 ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ. ಅಂದರೆ ಗುರುಗ್ರಹ ಇನ್ನೂ 1 ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ. ಇನ್ನು ಶನಿದೇವ ಜಲತತ್ವದ ರಾಶಿ ಅಂದರೆ ಮೀನ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಗ್ರಹಗಳ ಬದಲಾವಣೆ ಕಟಕ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ. ಜೂನ್ ಮಾಸಿಕ ಭವಿಷ್ಯ 2025 ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ. ಇನ್ನು ಈ ಕಟಕ ರಾಶಿಯವರು ಬಹಳಷ್ಟು ನೊಂದಿದ್ದೀರಿ, ಕಷ್ಟಗಳನ್ನು ಬಹಳಷ್ಟು ನೋಡಿದ್ದೀರಿ. ಹಾಗೆ ಇವರು ತುಂಬ ಅವಮಾನವನ್ನು ಸಹ ನೋಡ್ತಾ ಬಂದಿದ್ದೀರಿ. ನೀವು ಬಹಳಷ್ಟು ಅವಮಾನವನ್ನು ಕಂಡಿದ್ದೀರಿ ಕೂಡ. ಆದರೆ ಈ ತಿಂಗಳು ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಸಮಾಧಾನವನ್ನು ನೀಡಬಹುದು. ಇನ್ನು ಬನ್ನಿ, ವೃತ್ತಿ ಜೀವನಕ್ಕೆ ಉತ್ತಮ ತಿಂಗಳು. ನಿಮ್ಮ ವೃತ್ತಿ ಜೀವನಕ್ಕೆ ಇದು ಬಹಳ ಏಳಿ ಮಾಡಿಸಿರುವಂತಹ ತಿಂಗಳು. ಜೂನ್ 2025 ಇದೆಯಲ್ಲ, ಈ ತಿಂಗಳು ನಿಮಗೆ ಬಹಳ ಏಳಿ ಮಾಡಿಸಿರುವಂತಹ ತಿಂಗಳು. ಅದೇ ಈ 2025 ಜೂನ್ 2025 ನಿಮಗೆ ಬಹಳಷ್ಟು ಒಳ್ಳೆಯದಾಗಿದೆ. ಅಂದರೆ ಈ ಜೂನ್ ತಿಂಗಳಲ್ಲಿ ನೀವು ಏನಾದರೂ ನಿಮಗೆ ಒಳ್ಳೆಯ ಕೆಲಸ ಸಿಗುವಂಥದ್ದು, ಇಲ್ಲಾಂತೇಳಿದ್ರೆ ಪ್ರಮೋಷನ್ ಆಗುವಂಥದ್ದು, ಅಥವಾ ನಿಮಗೆ ಸಂಬಳ ಜಾಸ್ತಿ ಆಗುವಂಥದ್ದು, ಈ ರೀತಿಯಾದಂಥ ಒಂದು ಸಕಾಲ ಈ ತಿಂಗಳಲ್ಲಿ ನಡೆಯುತ್ತೆ. 6ನೇ ಮನೆಯ ಅಧಿಪತಿಯಾದ ಗುರು ಕೂಡ ನಿಮ್ಮ 12ನೇ ಮನೆಯಲ್ಲಿ ಇಡೀ ತಿಂಗಳು ಕಳೆಯುತ್ತಾನೆ. ಈ ಗ್ರಹಗಳ ಸ್ಥಾನದ ಪ್ರಕಾರ ನಿಮ್ಮ ಕೆಲಸದ ಸ್ಥಳವು ಆರಾಮದಾಯಕವಾಗಿದೆ. ಅಂದರೆ ಈ ಮುಂಚೆ ನಾನು ಹೇಳಿದೆ, ಈಗ ತಾನೇ ನಿಮಗೆ ಹೇಳಿದೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೊಂದಷ್ಟು ನೀವು ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿರ್ತೀರ ಅದಕ್ಕೆ ಉತ್ತಮ ಫಲವನ್ನು ನೀವು ಕಾಣ್ತೀರಿ. ಅಂದರೆ ನಿಮ್ಮ ಒಂದು ಕೆಲಸದ ಸ್ಥಳದಲ್ಲಿ ಉತ್ತಮ ಫಲವನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ಜೂನ್ ತಿಂಗಳು ಕರ್ಕಾಟಕ ರಾಶಿಯ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲಕರವಾಗಿದೆ. ವ್ಯಾಪಾರಸ್ಥರಿಗೆ ಅಂತ ಹೇಳಿದ್ರೆ ಈ ಕಿರಾಣಿ ಅಂಗಡಿ, ಈ ರೀತಿಯಾದಂಥ ಒಂದು ಅಂಗಡಿಯಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಿರ್ತಾರ ಇವರಿಗೆಲ್ಲ ತುಂಬ ಅನುಕೂಲಕರವಾಗಿದೆ. ಇನ್ನು ಈ ತಿಂಗಳು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ತಿಳಿಯೋಣ ಬನ್ನಿ. ಈ ತಿಂಗಳು ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಗ್ರಹಗಳು ನಿಮ್ಮ 5ನೇ ಮನೆಯನ್ನು 11ನೇ ಮನೆಯಿಂದ ನೋಡುತ್ತವೆ. ಅಲ್ಲಿ ಸೂರ್ಯ ಮತ್ತು ಬುಧರು ಬುಧಾದಿತ್ಯ ಯೋಗವನ್ನು ರೂಪಿಸುತ್ತಾರೆ. ನಿಮ್ಮ ಬುದ್ಧಿವಂತಿಕೆಯು ಪರಿಣಾಮವಾಗಿ ಪಾಠಗಳ ಬಗ್ಗೆ ನಿಮಗೆ ದೃಢವಾದ ತಿಳುವಳಿಕೆಯನ್ನು ನೀಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ತಿಂಗಳು ವಿದ್ಯಾರ್ಥಿಗಳಿಗೆ ಬಹಳಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗಂತೇಳಿ ನನಗೆ ಚೆನ್ನಾಗಿದೆ, ನಾನು ಏನು ಓದಿರೋದ್ರೂ ಕೂಡ ಪಾಸಾಗಿ ಹೋಗ್ತೀನಿ, ಈ ರೀತಿಯಾದಂಥ ಮನೋಭಾವವನ್ನು ಬಿಟ್ಟು ಬಿಡಬೇಕು. ಬಹಳಷ್ಟು ಜನ ಏನು ಹೇಳ್ತಾರೆ,
ಮನೋಭಾವವನ್ನು ಇಟ್ಕೊಂಡು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಗುರುಗಳು, ಏನು ಮಾಡದೇ ಇದ್ರೂ ಕೂಡ ನಾವು ಚೆನ್ನಾಗಿ ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಳಬಹುದು, ಈ ರೀತಿಯಾದಂಥ ಒಂದು ಉದ್ದಟತನ ಮನೋಭಾವವನ್ನು ಬಿಟ್ಟು ಒಳ್ಳೆ ರೀತಿಯಾಗಿ ನೀವು ಓದಿದರೆ ಖಂಡಿತ ನೀವು ಎಲ್ಲವೂ ಯಶಸ್ಸೇ ಸಿಗಲಿದೆ. ಇನ್ನು ಕುಟುಂಬ ಜೀವನದ ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಬಹುಶಃ ಈ ತಿಂಗಳು ಸರಾಸರಿಯಾಗಲಿದೆ. ತಿಂಗಳ ಆರಂಭದಲ್ಲಿ ಮಂಗಳವು 4ನೇ ಮನೆಯ ಮೇಲೆ ತನ್ನ ಅಂಶವನ್ನು ವಿಸ್ತರಿಸುತ್ತದೆ. ಇದು ಕುಟುಂಬದ ಸಂಪನ್ಮೂಲಗಳು ಮತ್ತು ಸೌಕರ್ಯಗಳನ್ನು ಸುಧಾರಿಸುತ್ತದೆ. 5ನೇ ಮನೆಯ ಅಧಿಪತಿಯಾದ ಮಂಗಳನು ತಿಂಗಳ ಆರಂಭದಲ್ಲಿ ನಿಮ್ಮ ಮೊದಲ ಮನೆಯಲ್ಲಿರುತ್ತಾನೆ. ನಿಮ್ಮ ಪ್ರಣಯ ಜೀವನದ ವಿಷಯದಲ್ಲಿ ಸೂರ್ಯ ಮತ್ತು ಬುಧ 5ನೇ ಮನೆಯನ್ನು ನೋಡುತ್ತಾರೆ. ವಿವಾಹಿತರಿಗೆ ತಿಂಗಳ ಆರಂಭವು ದುರ್ಬಲವಾಗಿರುತ್ತದೆ, ಏಕೆಂದರೆ ಮಂಗಳವು 7ನೇ ಮನೆಯನ್ನು ಸಂಪೂರ್ಣವಾಗಿ ನೋಡುತ್ತಾನೆ ಇರ್ತಾನೆ. ಇದು ನಿಮ್ಮ ಸಂಬಂಧದಲ್ಲಿ ಘರ್ಷಣೆಯ ಸಾಧ್ಯತೆಯನ್ನು ಸಹ ಸೃಷ್ಟಿಸುತ್ತದೆ. ಬಹಳಷ್ಟು ನೀವು ಮಾತಾಡದಿರೇ ಇರುವಂಥದ್ದೇ ಒಳ್ಳೆಯದು. ಈ ತಿಂಗಳು ಆದಷ್ಟು ನೀವು ವಾದ ಮಾಡುವಂಥದ್ದು, ನೀನು ಅಂತೇಳಿದ್ರೆ ನಾನು ಅನ್ನೋ ರೀತಿಯಲ್ಲಿ ನಿಲ್ಲುವಂಥದ್ದು, ಇದನ್ನು ಒಂದಷ್ಟು ಕಮ್ಮಿ ಮಾಡಿಕೊಂಡು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ನೀವು ಬಹುಶಃ ಈ ತಿಂಗಳು ಬಹಳಷ್ಟು ಏರಿಳಿತಗಳನ್ನು ಹೊಂದಿರುವಿರಿ. ಈ ತಿಂಗಳು ಆರೋಗ್ಯ ಏರುಪೇರುಗಳಿಂದ ಕೂಡಿರುತ್ತದೆ. ಈ ತಿಂಗಳು ನಿಮ್ಮ ಆರೋಗ್ಯ ಬಹಳಷ್ಟು ಏನು ನಿಮಗೆ ಉತ್ತಮವಾಗಿದೆ ಅಂತಲೂ ಇಲ್ಲ, ಹಾಗೆ ನಿಮಗೆ ಏನು ತುಂಬ ಕೆಟ್ಟದಾಗಿದೆ ಅಂತಲೂ ಅಲ್ಲ. ಏರಿಳಿತಗಳು ಅಂದರೆ ಅಪ್ ಆ್ಯಂಡ್ ಡೌನ್ಸ್ ಅನ್ನುವ ರೀತಿಯಲ್ಲಿ ಇರುವಂಥದ್ದು. ಆದಷ್ಟು ನೀವು ಆರೋಗ್ಯದ ವಿಚಾರದಲ್ಲಿ ಗಮನವಿಡಿ. ಅದರಲ್ಲೂ ನಿಮ್ಮ ಕಣ್ಣುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ಇರಬೇಕು. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ಜೂನ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಪರಿಹಾರವೇನು? ಮಂಗಳವಾರ ನೀವು ಹನುಮಾನ್ ಚಾಲಿಸವನ್ನು ಪಠಿಸಬೇಕು, ಬಹಳಷ್ಟು ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಕೊಳುತ್ತಾ, ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಈ ರಾಶಿಯವರಿಗೆ ಅಂದರೆ ಕಟಕ ರಾಶಿಯವರಿಗೆ ಎಲ್ಲವೂ ಒಳಿತೇ ಆಗಲಿ ಎಂದು ಕೇಳಿಕೊಳ್ಳುತ್ತಾ, ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.